ನಮಸ್ಕಾರ ಗೆಳೆಯರೆ. ಅಂದು ಜನವರಿ 30, 1948 ಸಂಜೆ 5 ಗಂಟೆ ಸಮಯ. ನ್ಯೂ ಡೆಲ್ಲಿಯ ಬಿರ್ಲಾ ಹೌಸ್ನ ಪ್ರಾರ್ಥನಾ ಸಭೆಗೆ ಹಾಜರಾಗಲು ಗಾಂಧೀಜಿ ತಮ್ಮ ಕೊಠಡಿಯಿಂದ ಹೊರಬಂದರು. ಅವರನ್ನು ಸ್ವಾಗತಿಸಲು ಇಡೀ ಜನಸಮೂಹವೇ ಕಾಯ್ದಿತ್ತು. ಆದ್ರೆ ಆ ಜನಸಮೂಹದಲ್ಲಿಯೇ ಒಬ್ಬನು ಗಾಂಧೀಜಿಯ ಉಸಿರನ್ನೇ ನಿಲ್ಲಿಸಲು ಬಂದಿದ್ದ. ನಿಖರವಾಗಿ ಗಾಂಧೀಜಿ ಮೆಟ್ಟಿಲಿರುವ ಸಮಯದಲ್ಲಿ ನಾಥೂರಾಮ್ ವಿನಾಯಕ್ ಗೋಡ್ಸೆ ಎಂಬ ಒಬ್ಬ ವ್ಯಕ್ತಿ ಮುಂದೆ ಬಂದು ಅವರ ಎದೆಗೆ ಗುರಿಯಿಟ್ಟು 3 ಗುಂಡುಗಳನ್ನು ಹಾರಿಸಿದ. ತಕ್ಷಣ ಪೊಲೀಸರು ಅಲ್ಲಿಗೆ ಧಾವಿಸಿದ್ರು ಮತ್ತು ಗೋಡ್ಸೆಯನ್ನು ನೋಡಿದ್ರು. ಅವನು ಪಿಸ್ತೂಲ್ ತೋರಿಸಿ ಅಲ್ಲಿಯೇ ನಿಂತ. ತಕ್ಷಣ ಪೊಲೀಸರು ಅವನನ್ನು ಬಂಧಿಸಿದರು. ಗಾಂಧೀಜಿಯವರನ್ನು ಬಿರ್ಲಾ ಹೌಸ್ನ ಒಳಭಾಗಕ್ಕೆ ತೆಗೆದುಕೊಂಡು ಹೋದ್ರು. ಆದ್ರೆ ಎಲ್ಲಾ ಪ್ರಯತ್ನಗಳು ವಿಫಲವಾದವು. ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರು ಅಸುನೀಗಿದರು. ಆದ್ರೆ ಇದು ಯಾವುದೇ ಆಕಸ್ಮಿಕ ಘಟನೆಯಲ್ಲ. ಇದು ಒಬ್ಬ ಮನುಷ್ಯನ ದೀರ್ಘಕಾಲದ ಕ್ರೋಧ ಮತ್ತು ದ್ವೇಷದ ಘಟನೆಯಾಗಿತ್ತು. ಈ ಪ್ರಯತ್ನಕ್ಕೂ ಮೊದಲು ಸೆಪ್ಟೆಂಬರ್ನಲ್ಲಿ ಒಮ್ಮೆ ಗಾಂಧೀಜಿಯವರ ಮೇಲೆ ಬಾಂಬ್ ದಾಳಿ ನಡೆದಿತ್ತು. ಆದ್ರೆ ಗಾಂಧೀಜಿ ಇದರಿಂದ ಅದೃಷ್ಟವಶಾತ್ ಉಳಿದಿದ್ರು. ಗೋಡ್ಸೆ ಗಾಂಧೀಜಿಯವರನ್ನ ಹತ್ಯೆ ಮಾಡಲು ಅನುಕೂಲವಾದ ಸಮಯವನ್ನು ಕಾಯುತ್ತಿದ್ದ. ಇದಕ್ಕೂ ಮೊದಲು ಅವನು 3 ಬಾರಿ ಪ್ರಯತ್ನಿಸಿದ್ದ ಮತ್ತು ಆ ಎಲ್ಲಾ ಪ್ರಯತ್ನಗಳು ವಿಫಲವಾಗಿದ್ದವು. ಮೊದಲ ಪ್ರಯತ್ನ ಮೇ 1944ರಲ್ಲಿ. ಆದ್ರೆ ಜನರ ಗುಂಪಿನಿಂದಾಗಿ ಗೋಡ್ಸೆಗೆ ಗಾಂಧೀಜಿಯ ಹತ್ತಿರ ಹೋಗಲು ಸಾಧ್ಯವಾಗಲಿಲ್ಲ. ಅದೇ ವರ್ಷ ಸೆಪ್ಟೆಂಬರ್ನಲ್ಲಿ ಗಾಂಧೀಜಿ ಸೇವಾ ಗ್ರಾಮದಿಂದ ಮುಂಬೈಗೆ ಬರುವ ಸಮಯದಲ್ಲಿ ಮತ್ತೆ ಪ್ರಯತ್ನಿಸಿದ. ಅದೂ ವಿಫಲವಾಗಿತ್ತು. ಜನವರಿ 30, 1948ರಂದು ಗೋಡ್ಸೆ ನೇರವಾಗಿ ಗುಂಡು ಹಾರಿಸಿ ತನ್ನ 4ನೆಯ ಅಂತಿಮ ಪ್ರಯತ್ನದಲ್ಲಿ ಯಶಸ್ವಿಯಾದ. ಗೆಳೆಯರೇ, ಮೊದಲಿಗೆ ನಾಥೂರಾಮ್ ಯಾರೆಂದು ಸ್ವಲ್ಪ ತಿಳಿದುಕೊಳ್ಳೋಣ. ನಾಥೂರಾಮರ ಜನನ 19 ಮೇ 1910ರಂದು ಬಾಂಬೆ ಪ್ರೆಸಿಡೆನ್ಸಿಯ ಬಾರಾಮತಿಯಲ್ಲಿ ಆಯಿತು. ಅವನ ತಂದೆ ವಿನಾಯಕ್ ಗೋಡ್ಸೆ ಮತ್ತು ತಾಯಿ ಲಕ್ಷ್ಮೀಬಾಯಿ. ಆದ್ರೆ ಈ ಜನ್ಮವನ್ನು ಶುಭದಿಂದ ಸ್ವಾಗತಿಸಲಾಗಲಿಲ್ಲ. ಅವನಿಗಿಂತ ಮೊದಲು ಜನಿಸಿದ 3 ಗಂಡು ಮಕ್ಕಳು ಬಾಲ್ಯದಲ್ಲಿಯೇ ಮರಣ ಹೊಂದಿದ್ರು. ಕುಟುಂಬದಲ್ಲಿ ಒಬ್ಬಳು ಮಗಳು ಮಾತ್ರ ಜೀವಂತವಾಗಿದ್ದಳು. ಈ ಕಾರಣದಿಂದಾಗಿ ಗಂಡು ಮಕ್ಕಳ ಮೇಲೆ ಶಾಪ ಇದೆ ಎಂಬ ಭಯ ಮತ್ತು ನಂಬಿಕೆ ಕುಟುಂಬದಲ್ಲಿ ಬೇರೂರಿತ್ತು. ಹಾಗಾಗಿ ಈ ಮಗು ಬದುಕಿ ಬಾಳಲಿ ಎಂಬ ಹಂಬಲದಿಂದ ಕುಟುಂಬವು ಒಂದು ವಿಚಿತ್ರ ನಿರ್ಧಾರ ತೆಗೆದುಕೊಂಡಿದ್ದರು. ಈ ಮಗುವನ್ನು ಹುಡುಗಿಯಂತೆ ಬೆಳೆಸಬೇಕೆಂದುಕೊಂಡಿದ್ದರು. ಹೌದು, ನೀವು ಸರಿಯಾಗಿ ಕೇಳಿದ್ದೀರಿ. ಆದ್ರೆ ಗೆಳೆಯರೇ, ನಾಥೂರಾಮ್ ಗೋಡ್ಸೆಯವರ ನಿಜವಾದ ಹೆಸರು ರಾಮಚಂದ್ರ ಅಂತ. ಬಾಲ್ಯದಲ್ಲಿಯೇ ಅವರ ಮೂಗಿಗೆ ರಿಂಗ್ ಹಾಕಲಾಯಿತು. ಹಿಂದಿಯಲ್ಲಿ ಇದನ್ನು ನತ್ ಎಂದು ಕರೆಯುತ್ತಾರೆ. ಹಾಗಾಗಿ ಅವರಿಗೆ ಎಲ್ಲರೂ ರೂಢಿಯಲ್ಲಿ ನತ್ರಾಮ ನತ್ರಾಮ ಎಂದು ಕರೆಯಲು ಪ್ರಾರಂಭಿಸಿದರು. ಕ್ರಮೇಣವಾಗಿ ಇದು ನಾಥೂರಾಮ್ ಎಂಬ ಹೆಸರಿಗೆ ಕರೆದುಕೊಂಡು ಬಂತು. ಆ ಬಾಲ್ಯದ ದಿನಗಳಲ್ಲಿ ಅವನು ಹುಡುಗಿಯರ ಉಡುಪು ಧರಿಸಬೇಕಾಯಿತು. ಅವನನ್ನು ಹುಡುಗಿಯಂತೆ ನೋಡಿಕೊಳ್ಳಲಾಯಿತು. ಆ ವಿಚಿತ್ರ ಮತ್ತು ಗೊಂದಲದ ಬಾಲ್ಯವು ಅವನ ಮನಸ್ಸಿನ ಆಳದಲ್ಲಿ ಅಳಿಸಲಾಗದ ಗುರುತು ಬಿಟ್ಟಿತು. ಅವನು 7ನೇ ತರಗತಿವರೆಗೆ ಮಾತ್ರ ಓದಿದ. 10ನೇ ತರಗತಿಯಲ್ಲಿ ಅನುತ್ತೀರ್ಣನಾದ. ಈ ಕಾರಣದಿಂದಾಗಿ ಸುಮಾರು 1926ರಲ್ಲಿ ಅವನ ಓದನ್ನು ನಿಲ್ಲಿಸಿ ರತ್ನಗಿರಿಗೆ ತೆರಳಿದ. ಅಲ್ಲಿಯೇ ಅವನ ಜೀವನದ ಇನ್ನೊಂದು ಅಧ್ಯಾಯ ಪ್ರಾರಂಭವಾಯಿತು. ಅದೇ ಸ್ಥಳದಲ್ಲಿ ಅವನು ಮೊದಲ ಬಾರಿಗೆ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರೊಂದಿಗೆ ಭೇಟಿಯಾಗಿತ್ತು. ಇವರಿಬ್ಬರು ಒಂದೇ ಚಿತ್ಪವನ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಾಗಿದ್ದರು. ಆ ಭೇಟಿಯೇ ಅವನ ಮನಸ್ಸಿನ ದಿಕ್ಕನ್ನೇ ಬದಲಾಯಿಸಿದ ನಿರ್ಣಾಯಕ ಕ್ಷಣವಾಗಿತ್ತು. ಗೆಳೆಯರೇ, ಮತ್ತೆ ವಿಷಯಕ್ಕೆ ಬರೋಣ. ಗಾಂಧೀಜಿ ಹತ್ಯೆಯ ನಂತರದ ತನಿಖೆಯಲ್ಲಿ ಬಹಳಷ್ಟು ವಿಷಯಗಳು ಬಂದು ಬಿಟ್ಟಿದ್ದವು. ನಾಥೂರಾಮ್ ಗೋಡ್ಸೆ ಸ್ವತಃ ವೈ ಐ ಕಿಲ್ಡ್ ಗಾಂಧಿ ಎಂಬ ಪುಸ್ತಕವನ್ನೇ ಬರೆದಿದ್ದ. ಆದರೆ ಪ್ರಶ್ನೆ ಏನು? ಗಾಂಧೀಜಿಯನ್ನು ಹೊಡೆದು ಹಾಕಲು ಗೋಡ್ಸೆ ಏಕೆ ನಿರ್ಧರಿಸಿದ? ಗೋಡ್ಸೆಯ ಬರಹಗಳು ಮತ್ತು ಮಾತುಗಳು ಸ್ಪಷ್ಟವಾಗಿ ಹೇಳುತ್ತವೆ. ಅವನು ತಾನು ಒಬ್ಬ ದೇಶಭಕ್ತ ಮತ್ತು ಹಿಂದುತ್ವದ ರಕ್ಷಕ ಎಂದು ನಂಬಿದ್ದ. ನಾಥೂರಾಮ್ ಗೋಡ್ಸೆ ಅವರು RSSಗೆ ಸೇರಿದ್ರು ಮತ್ತು ಹಿಂದೂ ಮಹಾಸಭಾದ ಸದಸ್ಯರು ಕೂಡ ಆಗಿದ್ರು. ಅಲ್ಲಿ ಎಲ್ಲಾ ಜಾತಿಯ ಹಿಂದೂಗಳು ಸಮಾನವಾಗಿ ಜೀವಿಸಿದನ್ನು ಕಂಡಿದ್ರು. ಆದ್ರೆ ಕಾಲಾಂತರದಲ್ಲಿ ಅವರು RSSನಿಂದ ಬೇರೆ ಆದ್ರು. ಅವರು ಚಾಣಕ್ಯ, ವಿವೇಕಾನಂದ, ತಿಲಕ್, ವೀರ ಸಾವರ್ಕರ್ ಮತ್ತು ಗಾಂಧೀಜಿಯವರ ಬರಹಗಳನ್ನು ಕೂಡ ಓದಿದ್ರು. ಓದಿದ ನಂತರ ಅವರಿಗೆ ತೋರಿದ್ದೇನು? ಹಿಂದುತ್ವವನ್ನು ರಕ್ಷಿಸಬೇಕು ಅಂತ.
ಗಾಂಧೀಜಿ ಭಾರತವನ್ನು ಒಂದು ಧರ್ಮ ನಿರಪೇಕ್ಷ ದೇಶ ಎಂದು ಕರೆಯುತ್ತಿದ್ದರು. ಗೋಡ್ಸೆಗೆ ಇದನ್ನು ಮಾತ್ರ ಸಹಿಸಲಾಗಲಿಲ್ಲ. ಗಾಂಧೀಜಿಯ ಅಹಿಂಸೆಯ ತತ್ವವನ್ನು ಅವನು ನಿರಾಕರಿಸಿದ. ರಾಮಾಯಣದಲ್ಲಿ ರಾಮನು ರಾವಣನನ್ನು, ಮಹಾಭಾರತದಲ್ಲಿ ಕೃಷ್ಣನು ಕೌರವನನ್ನು ಸಂಹರಿಸಿದ ಹಾಗೆ ದೇಶ ಮತ್ತು ಧರ್ಮ ರಕ್ಷಣೆಗೆ ಹಿಂಸೆ ಅಗತ್ಯ ಎಂದು ಅವನು ವಾದಿಸಿದ. ಆದರೆ ಗೋಡ್ಸೆಯ ಕೋಪವನ್ನು ಕೆರಳಿಸಿದ ನಿರ್ಧಾರಗಳು ಇವಾಗಿದ್ದವು. ಇಂಡೋ ಪಾಕ್ ವಿಭಜನೆಯ ನಂತರ ಗಾಂಧೀಜಿ ಪಾಕಿಸ್ತಾನಕ್ಕೆ 55 ಕೋಟಿ ರೂಪಾಯಿಗಳನ್ನು ನೀಡಬೇಕೆಂದು ಬೇಡಿಕೆ ಇಟ್ಟಿದ್ದರು. ಪಾಕಿಸ್ತಾನದಲ್ಲಿ ಹಿಂದೂಗಳು ಹಿಂಸೆ ಅನುಭವಿಸುತ್ತಿದ್ದ ಸಮಯದಲ್ಲಿ ಈ ಬೇಡಿಕೆ ಗೋಡ್ಸೆಗೆ ದೇಶದ್ರೋಹದಂತೆ ತೋರಿತು. ಗಾಂಧೀಜಿ ರಾಷ್ಟ್ರ ಭಾಷೆಯಾಗಿ ಶುದ್ಧ ಹಿಂದಿಯ ಬದಲು ಹಿಂದೂಸ್ತಾನಿಯನ್ನು, ಅಂದರೆ ಹಿಂದಿ ಮತ್ತು ಉರ್ದು ಮಿಶ್ರಣ ಪ್ರೋತ್ಸಾಹಿಸುತ್ತಿದ್ದರು. ಗೋಡ್ಸೆ ಇದನ್ನು ಮುಸ್ಲಿಮರಿಗೆ ಮಾಡಿದ ತ್ಯಾಗವೆಂದು ಕಂಡ. ಇಂಡೋ ಪಾಕ್ ವಿಭಜನೆ ಸಮಯದಲ್ಲಿ ಕಲ್ಕತ್ತಾ ಮುಂತಾದೆಡೆಗೆ ನಡೆದ ಹಿಂಸೆಯಲ್ಲಿ ಹಿಂದೂಗಳು ಸಾವನ್ನಪ್ಪಿದರು. ಗಾಂಧೀಜಿ ಆ ಹಿಂಸೆಯನ್ನು ನಿಲ್ಲಿಸಲು ಪ್ರಯತ್ನಿಸಲಿಲ್ಲ ಎನ್ನುವುದು ಗೋಡ್ಸೆಗೆ ತೋರಿತು. ದೆಹಲಿಯ ಒಂದು ಮಸೀದಿಯಲ್ಲಿ ಹಿಂದೂಗಳು ಉಳಿದುಕೊಂಡಿದ್ರು. ಗಾಂಧೀಜಿ ಅಲ್ಲಿಗೆ ಬಂದು ಆ ಹಿಂದೂಗಳನ್ನು ಹೊರಹಾಕಿ ಪಾಕಿಸ್ತಾನದಿಂದ ಬಂದ ಮುಸ್ಲಿಂ ಶರಣಾರ್ಥಿಗಳಿಗೆ ಆ ಮಸೀದಿಯಲ್ಲಿ ಆಶ್ರಯ ನೀಡಬೇಕು ಎಂದು ಒತ್ತಾಯಿಸಿದ್ರು. ಗೋಡ್ಸೆಗೆ ಇದು ಹಿಂದೂಗಳ ವಿರುದ್ಧದ ಪಕ್ಷಪಾತವೆನಿಸಿತು. ಗೋಡ್ಸೆ ತನ್ನ ನ್ಯಾಯಾಲಯದ ಹೇಳಿಕೆಯಲ್ಲಿ ಸ್ಪಷ್ಟವಾಗಿ ಹೇಳಿದ, ನಾನು ಗಾಂಧಿಯವರನ್ನು ಹತ್ಯೆ ಮಾಡಿದ್ದಕ್ಕಾಗಿ ಅಪರಾಧಿಯಲ್ಲ, ನಾನು ಒಬ್ಬ ದೇಶಭಕ್ತ ಅಂತ. ಹಾಗಾದ್ರೆ ನಾಥುರಾಮ್ ಗೋಡ್ಸೆ ನಿಜವಾಗಿಯೂ ಯಾರು? ಕೆಲವರು ಅವನನ್ನು ದೇಶಭಕ್ತ ಮತ್ತು ಹಿಂದೂ ತ್ಯಾಗಮೂರ್ತಿ ಎಂದು ಪೂಜಿಸುತ್ತಾರೆ. ಇನ್ನೂ ಕೆಲವರು ಅವನನ್ನು ಭಾರತೀಯ ಇತಿಹಾಸದ ಅತ್ಯಂತ ನೀಚ ದೇಶದ್ರೋಹಿ ಎಂದು ಶಪಿಸುತ್ತಾರೆ. ಏನೇ ಆಗಲಿ, ಗೋಡ್ಸೆ ತನ್ನದೇ ಆದ ಭಾರತದ ದೃಷ್ಟಿಯಿಂದ ಕಾರ್ಯನಿರ್ವಹಿಸಿದ. ಅವನ ದೃಷ್ಟಿಯಲ್ಲಿ ಗಾಂಧೀಜಿ ಅಂತಹವರು ಅವನ ಭಾರತದ ಕನಸಿನ ಮಾರ್ಗದಲ್ಲಿ ಅಡಚಣೆಯಾಗಿದ್ರು. ಬಹುಶಃ ಗಾಂಧೀಜಿಯ ಒಳ್ಳೆಯ ಮಾರ್ಗಗಳು, ಸ್ವತಂತ್ರಕ್ಕಾಗಿ ಮಾಡಿದ ಉಪವಾಸ ಸತ್ಯಾಗ್ರಹಗಳು, ಹಲವಾರು ಸತ್ಕಾರ್ಯಗಳು ಈ ಹಿಂದೆ ಹೇಳಿದ ಘಟನೆಗಳ ಮುಂದೆ ಗೋಡ್ಸೆಗೆ ದೊಡ್ಡದಾಗಿ ಕಾಣಿಸಲಿಲ್ವೇನೋ. ಅದೇನೇ ಆಗ್ಲಿ ಗೆಳೆಯರೇ, ಗೋಡ್ಸೆಯಿಂದ ಹತನಾದ ವ್ಯಕ್ತಿ ಭಾರತದ ಜನತೆಯ ಹೃದಯದಲ್ಲಿ ಶಾಶ್ವತವಾಗಿ ಬಾಳಿದ ಒಬ್ಬ ಮಹಾನ್ ಆತ್ಮ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Yeah.